ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ನಮ್ಮ ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಯೊಬ್ಬರ ಬೆಂಬಲಿಗರು ಪಾಕಿಸ್ತಾನಕ್ಕೆ ಜಯಕಾರ ಹಾಕಿದರು ಅನ್ನೋ ಕಾರಣಕ್ಕೆ ಸದನದಲ್ಲಿ ದೊಡ್ಡ ಚರ್ಚೆಗಳು ಗಲಾಟೆಗಳು ನಡೀತಾ ಇವೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಭಜನೆ ಆರಂಭ ಆಗಿದೆ. ಅಲ್ಲಿನ ಮಾಜಿ ಪ್ರಧಾನಿ ಮತ್ತು ಭಾವಿ ಪ್ರಧಾನಿಯ ಮಗಳು, ಪಂಜಾಬ್ ಪ್ರಾಂತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಮರಿಯಂ ನವಾಜ್ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಆರ್ಥಿಕ ನೀತಿಗಳನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಪಂಜಾಬ್ ಅಭಿವೃದ್ಧಿಗೆ ಮೋದಿ ಮಾಡೆಲ್ ಅನ್ನು ಅನುಸರಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಕರ್ನಾಟಕದ ಗಲಾಟೆಗಳೇನು, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ರಾಜ್ಯಸಭೆಯ ಒಟ್ಟು 15 ಸ್ಥಾನಗಳಿಗೆ ಚುನಾವಣೆಗಳು ನಡೆದವು. ಅದರಲ್ಲಿ ಉತ್ತರ ಪ್ರದೇಶದ 10 ಸ್ಥಾನಗಳು, ಕರ್ನಾಟಕದಿಂದ 4 ಹಾಗೂ ಹಿಮಾಚಲ ಪ್ರದೇಶದ 1 ಸ್ಥಾನಕ್ಕೆ ಮತದಾನ ಆಯಿತು. ಇದು ನಾವು ಶಾಸನ ಸಭೆಗಳಿಗೆ ಆಯ್ಕೆ ಮಾಡಿ ಕಳಿಸಿರ್ತೀವಲ್ಲ, ನಮ್ಮ ಪ್ರತಿನಿಧಿ ಶಾಸಕರು ಅವರು ಮತದಾನ ಮಾಡಿ ರಾಜ್ಯಸಭೆಗೆ ಸದಸ್ಯರನ್ನ ಆರಿಸಿ ಕಳುಹಿಸುವ ಚುನಾವಣೆ. ಇದರಲ್ಲಿ ಉತ್ತರ ಪ್ರದೇಶದ 7 ಸ್ಥಾನಗಳಲ್ಲಿ ಬಿಜೆಪಿ ಹಾಗೂ 3 ಸ್ಥಾನಗಳಲ್ಲಿ ಸಮಾಜವಾದಿ ಪಕ್ಷಗಳು ಗೆಲ್ಲೋ ಸಾಧ್ಯತೆ ಇತ್ತು. ಆದರೆ ಅಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಭಿನ್ನಮತ ಉಂಟಾಗಿದೆ. ಹೀಗಾಗಿ ಆ ಪಕ್ಷದ ಒಂದಷ್ಟು ಶಾಸಕರು ಸಮಾಜವಾದಿ ಅಭ್ಯರ್ಥಿಯ ಬದಲಿಗೆ ಬಿಜೆಪಿಯ ಹೆಚ್ಚುವರಿ ಅಭ್ಯರ್ಥಿಗೆ ಮತ ಹಾಕಿದ್ರು. ಪರಿಣಾಮ ಬಿಜೆಪಿ 8 ಸ್ಥಾನಗಳನ್ನು ಗೆಲ್ಲುವುದರಲ್ಲಿ ಯಶಸ್ವಿ ಆಯಿತು. ಸಮಾಜವಾದಿ ಪಕ್ಷ ಅಲ್ಲಿ 2 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬಂತು. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಆ ಪಕ್ಷದ ಶಾಸಕರು ಹಾಗೂ ಅದೃಷ್ಟ ಎರಡೂ ಕೂಡ ಒಟ್ಟೊಟ್ಟಿಗೆ ಕೈಕೊಟ್ವು. ಅಲ್ಲಿನ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಇದೆ. ಕಾಂಗ್ರೆಸ್ ಸರ್ಕಾರನೇ ಅಲ್ಲಿದೆ. ಹೀಗಾಗಿ ಸುಲಭವಾಗಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಮೊದಲು ಕಾಂಗ್ರೆಸ್ ಭಾವಿಸಿತ್ತು. ಯಾಕೆಂದ್ರೆ ಅಲ್ಲಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಿದ್ದದ್ದು 35 ಮತಗಳು. ಕಾಂಗ್ರೆಸ್ ಪಕ್ಷದ 40 ಶಾಸಕರಲ್ಲಿದ್ದಾರೆ. ಬಿಜೆಪಿ ಕೇವಲ 25 ಶಾಸಕರ ಬೆಂಬಲವನ್ನು ಮಾತ್ರ ಹೊಂದಿತ್ತು. ಹೀಗಾಗಿ ಅಡ್ಡ ಮತದಾನ ಅಂತ 1-2 ಹೋದರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಸುಲಭವಾಗ್ತಾ ಇತ್ತು. ಇಷ್ಟಾದರೂ ಅಲ್ಲಿ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಬಗ್ಗೆ ಶಾಸಕರು ಹಾಗೂ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಇದೆ ಅನ್ನೋದು ಗೊತ್ತಿದ್ದ ವಿಷಯನೇ. ಈ ಸುಖು ರಾಹುಲ್ ಗಾಂಧಿಯವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ನಾಯಕ. ಹೈಕಮಾಂಡ್ನ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ, ಶಾಸಕರನ್ನ ಈ ಮುಖ್ಯಮಂತ್ರಿ ನಿರ್ಲಕ್ಷಿಸ್ತಾ ಇದ್ದಾರೆ ಅನ್ನೋ ಆರೋಪ ಸುಖು ಮೇಲಿದೆ. ಹೀಗಾಗಿ ಅಲ್ಲಿ ಶಾಸಕರು ಕೈ ಕೊಟ್ಟರೂ ಕೊಡಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರನ್ನ ಅಲ್ಲಿಂದ ನಿಲ್ಲಿಸಬೇಕು ಅನ್ನೋ ನಿರ್ಧಾರದಿಂದ ಅಂತಿಮ ಕ್ಷಣದಲ್ಲಿ ಹಿಂದೆ ಸರಿದು ಸೋನಿಯಾ ಅವರನ್ನ ರಾಜಸ್ಥಾನದಿಂದ ಸೇಫ್ ಆಗಿ ಆಯ್ಕೆಯಾಗುವ ಹಾಗೆ ನೋಡಿಕೊಳ್ತು. ಇನ್ನು ರಿಸ್ಕ್ ತಗೋಬೇಕಾದ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ನಿಲ್ಲಿಸಿತು. ಮತ್ತೊಂದು ಕಡೆ ಅಲ್ಲಿನ ಶಾಸಕರ ಅಸಮಾಧಾನವನ್ನು ಗ್ರಹಿಸಿದ್ದ ಬಿಜೆಪಿ ಅಲ್ಲಿ ಹರ್ಷ ಮಹಾಜನ್ ಅವರನ್ನ ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತು. ಅಂದ್ಕೊಂಡ ಹಾಗೆ ಹಿಮಾಚಲ ಪ್ರದೇಶದಲ್ಲಿ ಅಡ್ಡ ಮತದಾನ ಆಯಿತು. ಸಿಂಘ್ವಿ ಹಾಗೂ ಮಹಾಜನ್ ಇಬ್ಬರು ಕೂಡ ತಲಾ 34 ಮತಗಳನ್ನು ಪಡೆದ್ರು. ಹೀಗಾಗಿ ಲಾಟರಿ ಮೂಲಕ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿ ಬಂತು. ಅಲ್ಲಿ ಕೂಡ ಅದೃಷ್ಟ ಸಿಂಘ್ವಿಗೆ ಕೈ ಕೊಡ್ತು. ಬಿಜೆಪಿಯ ಮಹಾಜನ್ ಲಾಟರಿಯಲ್ಲೂ ಆರಿಸಿ ಬಂದರು. ಈಗಲ್ಲಿನ ಬೆಳವಣಿಗೆ ಸರ್ಕಾರ ಬಿದ್ದು ಹೋಗೋ ಹಾಗೆ ಮಾಡುತ್ತೇನೋ ಅನ್ನೋ ಆತಂಕಕ್ಕೆ ಕೂಡ ಕಾರಣವಾಗ್ತಾ ಇದೆ. ಇಲ್ಲಿ ಬಹುಮತದ ಪ್ರಕಾರ ಕಾಂಗ್ರೆಸ್ ಪಕ್ಷ 3 ಅಭ್ಯರ್ಥಿಗಳನ್ನ ಹಾಗೂ ಬಿಜೆಪಿ ಒಬ್ಬರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯತೆಗಳಿದ್ವು. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಒಂದಷ್ಟು ಕಾಂಗ್ರೆಸ್ ಮತಗಳನ್ನ ಸೆಳೆಕೊಳ್ಳೋದಕ್ಕೆ ಸಾಧ್ಯವಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ 2ನೇ ಅಭ್ಯರ್ಥಿಯಾಗಿ ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಲಾಯಿತು. ಆದರೆ ಮೈತ್ರಿ ಪಕ್ಷಗಳ ನಿರೀಕ್ಷೆ ಪ್ರಯತ್ನಗಳಲ್ಲಿ ವಿಫಲವಾದವು. ಕಾಂಗ್ರೆಸ್ ಮತಗಳು ಮೈತ್ರಿಯ ಅಭ್ಯರ್ಥಿಗೆ ಬರೋದಿರಲಿ, ಬಿಜೆಪಿ ತನ್ನ ಎಲ್ಲ ಶಾಸಕರ ಮತಗಳನ್ನು ಪಡ್ಕೊಳ್ಳೋದ್ರಲ್ಲಿ ಕೂಡ ಇಲ್ಲಿ ವಿಫಲವಾಯಿತು. ಯಶವಂತಪುರದ ಶಾಸಕ ಸೋಮಶೇಖರ್ ಅಡ್ಡ ಮತದಾನ ಮಾಡಿದರು. ಹಾಗೆ ಇನ್ನೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಬರದೆ ಗೈರು ಹಾಜರಾದರು. ಅಲ್ಲಿಗೆ ಕುಪೇಂದ್ರ ರೆಡ್ಡಿಗೆ ಸೋಲಾಯಿತು. ಬಿಜೆಪಿಯಿಂದ ನಾರಾಯಣ್ ಸಾಹ್ ಭಾಂಡಿಗೆ ಗೆದ್ರು. ಹಾಗೆ ಕಾಂಗ್ರೆಸ್ನಿಂದ ಅಜಯ್ ಮಾಕೇನ್, ಸೈಯದ್ ನಾಸಿರ್ ಹುಸೇನ್ ಮತ್ತು ಕನ್ನಡಿಗರೇ ಆದ ಜೆ.ಸಿ. ಚಂದ್ರಶೇಖರ್ ಅಲ್ಲಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಇನ್ನು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಕೂಡ ನಾವು ಗಮನಿಸಬೇಕು. ಅಜಯ್ ಮಾಕೇನ್ ಹೈಕಮಾಂಡ್ನಿಂದ ಹೇರಲ್ಪಟ್ಟ ಕ್ಯಾಂಡಿಡೇಟ್. ಕಳೆದ ಬಾರಿ ದೆಹಲಿಯಲ್ಲಿ ಸ್ಪರ್ಧಿಸಿ ಸೋತಿದ್ದವರು. ಈ ಬಾರಿ ಅವರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸಿ ಕಳುಹಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿತು. ಇನ್ನು ಜೆ.ಸಿ. ಚಂದ್ರಶೇಖರ್ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಡಿಡೇಟು, ಅಂದ್ರೆ ಸಿದ್ದರಾಮಯ್ಯ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡ ನಾಯಕ. ಹಾಗೆ ಸೈಯದ್ ನಾಸಿರ್ ಹುಸೇನ್ ಅಲ್ಪಸಂಖ್ಯಾತರ ಕೋಟ. ಖರ್ಗೆಗೆ ಈ ಹುಸೇನ್ ತುಂಬಾ ಆಪ್ತ. ಇನ್ನು ಹುಸೇನ್ ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕೇನೆ ನಮ್ಮ ಡಾಕ್ಟರ್ ಎಲ್ ಹನುಮಂತಯ್ಯ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ನಾಸಿರ್ ಹುಸೇನ್ಗೆ ಟಿಕೆಟ್ ಅನ್ನು ಕೊಡಲಾಯಿತು. ನಿಮಗೆ ಗೊತ್ತಿರಲಿ, ಕಳೆದ ಬಾರಿ ಕೂಡ ಇದೇ ನಾಸಿರ್ ಹುಸೇನ್ ಅನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಜನತಾದಳದ 8 ಶಾಸಕರನ್ನ ಆಪರೇಷನ್ ಮಾಡಿತು. ಈ ಜನತಾದಳದ ಶಾಸಕರು ಕಳೆದ ಬಾರಿ ಕಾಂಗ್ರೆಸ್ ಪರ ಅಡ್ಡ ಮತದಾನವನ್ನು ಮಾಡಿದ್ರು. ಈ ಅಡ್ಡ ಮತದಾನ, ಉದ್ದ ಮತದಾನ ಇವೆಲ್ಲ ಪಾರ್ಟ್ ಆಫ್ ದ ಗೇಮ್. ಅದು ಆಗ್ತಲೇ ಇರುತ್ತೆ. ಯಾರ ಶಕ್ತಿ ಹೆಚ್ಚಿರುತ್ತೋ ಅವರು ಶಾಸಕರನ್ನ ಸೆಳ್ಕೋತಾರೆ. ಇನ್ನು ನಿಯತ್ತು, ನಿಷ್ಠೆ ಇಂಥ ಪದಗಳಿಗೆ ಅರ್ಥವೇ ಗೊತ್ತಿಲ್ಲದ ಸಾಕಷ್ಟು ಶಾಸಕರು ಎಲ್ಲ ಪಕ್ಷ
ಪಕ್ಷಗಳಲ್ಲೂ ಇದ್ದಾರೆ. ಹೀಗಾಗಿ ಅಡ್ಡ ಮತದಾನಗಳು ಹೊಸುವೇನಲ್ಲ. ಗೆಳೆಯರೆ, ಅಲ್ಲಿವರೆಗೆಲ್ಲ ಚೆನ್ನಾಗಿತ್ತು. ಆದರೆ ಕಾಂಗ್ರೆಸ್ನ ಸೈಯದ್ ನಾಸಿರ್ ಹುಸೇನ್ ಗೆದ್ದು ಕೂಡಲೇ ಅವರ ಬೆಂಬಲಿಗರು ಜಯ ಘೋಷಗಳನ್ನ ಕೂಗ್ತಾ ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗೋದಿಕ್ಕೆ ಶುರು ಮಾಡಿದ್ರು ಅನ್ನೋದು ಈಗ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ. ಈಗ ಅದನ್ನು ಇಟ್ಟುಕೊಂಡು ಬಿಜೆಪಿ ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಇಲ್ಲಿ ಘೋಷಣೆ ಕೂಗದವನು ಯಾವನೋ ಕಿಡಿಗೇಡಿ, ಅವನು ನಾಸಿರ್ ಹುಸೇನ್ ಬೆಂಬಲಿಗ. ಅಲ್ಲಿ ಅಂಥದ್ದೊಂದು ಘೋಷಣೆ ಕೇಳಿ ಬಂದ ಕೂಡಲೇ ಸರ್ಕಾರ ತಕ್ಷಣ ಆರೋಪಿಯನ್ನು ಅರೆಸ್ಟ್ ಮಾಡಬೇಕಿತ್ತು ಮತ್ತು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಿತ್ತು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಈ ಘಟನೆ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿಬಿಟ್ಟಿದ್ರು ಇಲ್ಲಿ ಈ ವಿಷಯ ಇಷ್ಟೊಂದು ದೊಡ್ಡದಾಗೋದಕ್ಕೆ, ರಾಜಕೀಯದ ಸ್ವರೂಪ ಪಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದ ಹಾಗಾಗ್ತಾ ಇತ್ತು. ಆದರೆ ಅದು ಏನು ಅಲ್ಪಸಂಖ್ಯಾತರು ತುಷ್ಟೀಕರಣನೋ ಅದೇನು ಸುಡುಗಾಡೋ ಅಂತೂ ಮಾಡಬೇಕಾದ ಯಾವ ಕೆಲಸವನ್ನು ಸರ್ಕಾರ ತಕ್ಷಣಕ್ಕೆ ಮಾಡಲಿಲ್ಲ. ಬದಲಿಗೆ ಆ ಘಟನೆಯ ಬಗ್ಗೆ ಸಮರ್ಥನೆಗಳು, ಅಲ್ಲಿ ಹಾಗೇ ಇಲ್ಲ ಅಂತ ಘೋಷಣೆಗಳನ್ನು ಯಾರು ಕೂಗೇ ಇಲ್ಲ ಅನ್ನೋ ಥರದ ಮಾತುಗಳು ಅಲ್ಲಿ ಕೇಳಿಬರೋದಕ್ಕೆ ಶುರುವಾದವು. ಹಾಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಹೋದ ಟಿವಿ ಮಾಧ್ಯಮದ ವರದಿಗಾರನೊಬ್ಬನ ಜೊತೆ ಈ ನಾಸಿರ್ ಹುಸೇನ್ ಅನ್ನೋ ನಾಯಕ ಅದೆಷ್ಟು ಉದ್ದಟತನದಿಂದ, ಅದೆಷ್ಟು ದುರಹಂಕಾರದಿಂದ ವರ್ತಿಸಿಬಿಟ್ಟ ಅಂದ್ರೆ, ಇವರಿಗೆ ರಾಜ್ಯಸಭೆಯಲ್ಲಿ ಒಂದು ಸೀಟನ್ನು ಗೆದ್ದು ಕೂಡಲೇ ಅದು ಎಷ್ಟು ದುರಹಂಕಾರ ಬಂದುಬಿಡುತ್ತೆ ಅನ್ನೋದಕ್ಕೆ ಆ ಘಟನೆ ಸಾಕ್ಷ್ಯವನ್ನ ಹೇಳ್ತಾ ಇತ್ತು. ಜನಪ್ರತಿನಿಧಿಯೊಬ್ಬನಿಗಿರಬೇಕಾದ ಸಜ್ಜನಿಕೆ, ಸಂಸ್ಕಾರ ಯಾವೂ ಇಲ್ಲದ ನಾಸಿರ್ ಹುಸೇನ್ ಬಗ್ಗೆ ಅಲ್ಲೊಂದು ಸಹಜವಾಗಿ ಅಸಮಾಧಾನ ಭುಗಿಲೇಳೋದಕ್ಕೆ ಇದು ಕೂಡ ಕಾರಣ ಆಯಿತು. ಇದೆಲ್ಲ ಸೇರಿ ಪ್ರತಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಮುರುಕೊಂಡು ಬೀಳೋದಕ್ಕೆ ಅವಕಾಶವನ್ನ ತಟ್ಟೆಯಲ್ಲಿ ಇಟ್ಟುಕೊಟ್ಟ ಹಾಗಾಯಿತು. ಗೆಳೆಯರೆ, ಒಂದು ಸಮುದಾಯದ ಮತಗಳನ್ನು ಬಯಸೋದು, ಅವರ ಕಲ್ಯಾಣಕ್ಕಾಗಿ ಅವರನ್ನು ತೃಪ್ತಿಪಡಿಸೋದಕ್ಕೆ ಬಜೆಟಲ್ಲಿ ಅನುದಾನಗಳನ್ನು ಕೊಡೋದು, ಇದೆಲ್ಲವನ್ನ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರ ಅಂತ ಒಂದು ಹಂತಕ್ಕೆ ಒಪ್ಕೊಂಡು ಬಿಡಬಹುದೇನೋ. ಆದರೆ ಪಾಕಿಸ್ತಾನದ ಪರ ಘೋಷಣೆ ಕೂಗೋದಿದೆಯಲ್ಲ, ಅದು ಯಾರೇ ಮಾಡಿದರೂ ಅದು ಅಕ್ಷಮ್ಯ ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಅದು ಮುಸ್ಲಿಂ ಅಭ್ಯರ್ಥಿಯೊಬ್ಬ ಗೆದ್ದು ಕೂಡಲೇ ಇಂಥ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡಿಬಿಟ್ರೆ ಸಮಾಜದಲ್ಲಿನ ಅಸಹನೆ ಇನ್ನಷ್ಟು ಹೆಚ್ಚಾಗೋದಕ್ಕೆ ಇಂಥ ಘಟನೆಗಳು ಕಾರಣ ಮಾಡಿಕೊಡುತ್ತವೆ. ಇಲ್ಲಿ ಆರೋಪಿಗಳನ್ನು ಬಂಧಿಸದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಅದನ್ನು ಕವರ್ ಮಾಡಿಕೊಳ್ಳೋ ಪ್ರಯತ್ನವನ್ನು ಯಾರೇ ಮಾಡಿದರೂ ಅದು ಕ್ಷಮಾರ್ಹ ಅಂತೂ ಅಲ್ಲ. ಇಲ್ಲಿ ಗಲಾಟೆಗಳು ತೀವ್ರವಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಅಲ್ಲಿ ಘೋಷಣೆಗಳನ್ನು ಕೂಗಿರೋ ವಿಡಿಯೋನ FSLಗೆ ಕಳುಹಿಸಿದ್ದೀವಿ. ಪಾಕಿಸ್ತಾನದ ಪರ ಘೋಷಣೆಗಳಿದ್ರೆ ಅದು ಯಾರೇ ಕೂಗಿದ್ರು ಕಠಿಣವಾದ ಕ್ರಮ ಕೈಗೊಳ್ತೀವಿ ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಮಾತು ಕೇವಲ ಸಾಂದರ್ಭಿಕ ಮಾತ್ರ ಆಗಿರಬಾರದು. ಹಾಗೆ ಇಲ್ಲಿ ನಾಸಿರ್ ಹುಸೇನ್ಗೆ ಕೂಡ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿರೋದು ನಿಜಾನೇ, ಆದರೆ ನಾಸಿರ್ ಹುಸೇನ್ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಅಲ್ಪಸಂಖ್ಯಾತ ನಾಯಕರು ಮತ್ತು ಕಾಂಗ್ರೆಸ್ ಬಗ್ಗೆ ಜನರಲ್ಲಿ ಈಗಾಗಲೇ ಹೆಚ್ಚಾಗ್ತಾ ಇರೋ ಅನುಮಾನಗಳನ್ನು ಬಗೆಹರಿಸುವ ನೈತಿಕ ಜವಾಬ್ದಾರಿ ನಾಸಿರ್ ಹುಸೇನ್ ಹೆಗಲು ಮೇಲೂ ಇರುತ್ತೆ. ಆದರೆ ಅಂಥ ನೈತಿಕತೆಯನ್ನು ಇವತ್ತಿನ ನೀತಿಗೆಟ್ಟ ರಾಜಕಾರಣದಲ್ಲಿ ನಿರೀಕ್ಷೆ ಮಾಡೋದಕ್ಕಾದರೂ ಸಾಧ್ಯನಾ? ಇನ್ನು ಬಿಜೆಪಿ ಬಗ್ಗೆ ಕೂಡ ಇಲ್ಲಿ ನನಗೆ ನಯಾ ಪೈಸೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಒಂಥರ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂಥರ ಬಣ್ಣನ ಆಗಾಗ ಬದಲಾಯಿಸ್ತಾನೆ ಇರ್ತಾರೆ. ಹೀಗಾಗಿ ಇವರು ವಿಧಾನಸೌಧದಲ್ಲಿ ಇವತ್ತು ಮಾಡ್ತಾ ಇರೋ ಹೋರಾಟ ಕೂಡ ಢೋಂಗಿ ಥರಾನೇ ಕಾಣುತ್ತೆ. ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಅಖಂಡ ಭಜನೆ ಶುರುವಾಗಿದೆ. ಮೊನ್ನೆ ತಾನೇ ಪಾಕಿಸ್ತಾನದಲ್ಲಿ ಚುನಾವಣೆಗಳು ಮುಗಿದ್ವು. ಅಲ್ಲಿ ಅವರಿಗೆ ಹೇಗೆ ಬೇಕೋ ಹಾಗೆ ಫಲಿತಾಂಶವನ್ನು ಬರೆಸ್ಕೊಂಡ್ರು. ಶಹಬಾಜ್ ಶರೀಫ್ ಪ್ರಧಾನಿ ಹುದ್ದೆಯನ್ನ, ಜರ್ದಾರಿ ಪಾಕಿಸ್ತಾನದ ಅಧ್ಯಕ್ಷ ಹುದ್ದೆಯನ್ನ ಹಂಚಿಕೊಂಡ್ರು. ಹಾಗೆ ಅಲ್ಲಿನ ಪಂಜಾಬ್ ಮುಖ್ಯಮಂತ್ರಿಯಾಗಿ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಆಯ್ಕೆಯಾಗಿದ್ದಾರೆ. ಈ ಮರಿಯಂ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಆರ್ಥಿಕ ಸುಧಾರಣೆಗಳಿಂದ ವಿಪರೀತ ಪ್ರೇರಣೆಗೊಂಡಿದ್ದಾರಂತೆ. ಈಗ ಪಾಕಿಸ್ತಾನದ ಪಂಜಾಬ್ ಪ್ರಾಂತವನ್ನು ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸೋದಕ್ಕೆ ಭಾರತದ ಪ್ರಧಾನಿಯ ಎಕನಾಮಿಕ್ ಮಾಡೆಲ್ ಅನ್ನು ಅನುಸರಿಸೋದಕ್ಕೆ ಮರಿಯಂ ಹೋಗ್ತಾ ಇದ್ದಾರೆ. ಆದರೆ ಇದು ಪಾಕಿಸ್ತಾನದಂಥ ದೇಶದಲ್ಲಿ ಯಾವತ್ತಿಗಾದರೂ ಸಾಧ್ಯವಾಗೋ ಮಾತಾ ಅಂತ ಆಕ್ರಮಿತ ಕಾಶ್ಮೀರದ ಹೋರಾಟಗಾರ ಅಮ್ಜದ್ ಅಯೂಬ್ ಮಿರ್ಜಾ ಪ್ರಶ್ನಿಸ್ತಾ ಇದ್ದಾರೆ. ಗೆಳೆಯರೆ, ಪಾಕಿಸ್ತಾನದ ಪಂಜಾಬನ್ನು ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸುವ, ಅದನ್ನು ಕೈಗಾರಿಕಾ ಕಾರಿಡಾರ್ ಮಾಡೋ ಭರವಸೆಯನ್ನು ಈ ಮರಿಯಂ ಕೊಟ್ಟಿದ್ದಾರೆ. ಈ ಹಿಂದೆ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಲ್ಲಿ ಮಾಡಿದ್ದು ಕೂಡ ಇದನ್ನು. ದೇಶ ವಿದೇಶಗಳ ಕೈಗಾರಿಕೆಗಳನ್ನು ಗುಜರಾತ್ಗೆ ತಗೊಂಡು ಬಂದರು. ಗುಜರಾತ್ನಲ್ಲಿ ಹೂಡಿಕೆ ಹೆಚ್ಚಾಗೋ ಹಾಗೆ ನೋಡಿಕೊಂಡ್ರು. ಅದಕ್ಕಾಗಿ ಉದ್ಯಮಿ ಸ್ನೇಹಿ ಯೋಜನೆಗಳನ್ನು ಜಾರಿಗೆ ತಂದರು. ಸಾಕಷ್ಟು ಬದಲಾವಣೆಗಳನ್ನು ಅಲ್ಲಿ ಮಾಡಲಾಯಿತು. ಅದರ ಪರಿಣಾಮ ಗುಜರಾತ್ ವೈಬ್ರೆಂಟ್ ಗುಜರಾತ್ ಆಯಿತು. ಭಾರತದ ಪ್ರಧಾನಿಯಾದ ನಂತರ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲಿ ಮೋದಿ ಇದೇ ರೀತಿಯ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಾ ಹೋದರು. ಇವತ್ತು ಸಾಕಷ್ಟು ವಿದೇಶಿ ಕಂಪನಿಗಳು ಭಾರತಕ್ಕೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿವೆ. ಭಾರತದಲ್ಲಿ ಯಾರು ಹೆಚ್ಚು ಹೂಡಿಕೆ ಮಾಡ್ತಾರೆ ಅವರು
ವಿಶ್ವದ ಉದ್ಯಮ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಥರದ ವಾತಾವರಣ ಭಾರತದಲ್ಲಿ ಸೃಷ್ಟಿಯಾಗ್ತಾ ಇದೆ. ಇದೆಲ್ಲದರ ಹಿಂದೆ ಕೇಂದ್ರ ಸರ್ಕಾರ, ಅದರಲ್ಲೂ ನರೇಂದ್ರ ಮೋದಿ ಅವರ ವಿಷನ್ ಹಾಗೂ ಅವರ ಸಚಿವ ಸಂಪುಟದ ಶ್ರಮ ಇದೆ ಅಂತ ಹೇಳಿದರೆ ಖಂಡಿತ ಸುಳ್ಳೇನಲ್ಲ. ಹೀಗಾಗಿ ಮೋದಿ ವಿಷನ್ ಅನ್ನೋದೀಗ ಪಾಕಿಸ್ತಾನದ ರಾಜಕಾರಣಿಗಳನ್ನು ಕೂಡ ಆಕರ್ಷಿಸ್ತಾ ಇದೆ. ಇನ್ನು ಮೋದಿ ಅವರನ್ನು ಹೊಗಳ್ತಾ ಇರೋ ಪಾಕಿಸ್ತಾನದ ಮೊದಲ ನಾಯಕಿ ಏನಲ್ಲ ಈ ಮರಿಯಂ. ಈ ಹಿಂದೆ ಅಲ್ಲಿನ ಪ್ರಧಾನಿಯಾಗಿದ್ದ ಇಮ್ರಾನ್ ಖಾನ್ ಕೂಡ ಹಲವಾರು ಸಂದರ್ಭಗಳಲ್ಲಿ ಭಾರತದ ನೀತಿ ನಿರೂಪಣೆಗಳನ್ನು ಬಹಿರಂಗ ಸಭೆಯಲ್ಲಿ ಮುಕ್ತವಾಗಿ ಪ್ರಶಂಸೆ ಮಾಡಿದ್ದೂ ಇದೆ. ಅದರಲ್ಲೂ ರಷ್ಯಾ ಹಾಗೂ ಅಮೆರಿಕ ಎರಡನ್ನೂ ಭಾರತ ನಿಭಾಯಿಸಿದ ರೀತಿ ಮತ್ತು ಅಮೆರಿಕಾದ ನಿರ್ಬಂಧಗಳಿಗೆ, ಯುರೋಪಿಯನ್ ಯೂನಿಯನ್ನ ಬೆದರಿಕೆಗಳಿಗೆ ಜಗ್ಗದೆ ರಷ್ಯಾದಿಂದ ಪೆಟ್ರೋಲಿಯಮನ್ನು ಆಮದು ಮಾಡಿಕೊಂಡು ಯುರೋಪ್ ದೇಶಗಳ ವೇದಿಕೆಯ ಮೇಲೆ ಅದನ್ನು ಸಮರ್ಥಿಸ್ಕೊಳ್ತಾ ನಮಗೆ ಭಾರತದ ಜನರ ಹಿತಾಸಕ್ತಿನೇ ಮುಖ್ಯ ಅಂತ ಧೈರ್ಯವಾಗಿ ಭಾರತ ಪ್ರತಿಪಾದಿಸ್ತಲ್ಲ, ಅದನ್ನು ಈ ಹಿಂದೆ ಇಮ್ರಾನ್ ಖಾನ್ ಹಲವಾರು ಬಾರಿ ಸಾರ್ವಜನಿಕ ಸಭೆಗಳಲ್ಲಿ ಬಹಿರಂಗವಾಗಿ ಹೊಗಳಿದ್ರು. ಪಾಕಿಸ್ತಾನ ಕೂಡ ಭಾರತದ ನೀತಿಯನ್ನು ಅನುಸರಿಸಬೇಕು ಅಂತ ಹೇಳಿ ನಾವು ಕೂಡ ರಷ್ಯಾದಿಂದ ತೈಲ ಖರೀದಿ ಮಾಡ್ತೀವಿ ಅಂತ ಹೋದ ಇಮ್ರಾನ್ ಅಲ್ಲಿ ಕುರ್ಚಿನ ಕಳ್ಕೋಬೇಕಾಗಿ ಬಂತು. ಅದೇನೋ ಹೇಳ್ತಾರಲ್ಲ, ನವಿಲ್ನ ನೋಡಿ ಕುಣಿಯೋಕೆ ಹೋದ ಕೆಂಬಕ್ಕಿ ಪುಕ್ಕ ತರ್ಕಂತು ಅಂತ, ಹಾಗೆ ಭಾರತವನ್ನು ಕಾಪಿ ಮಾಡೋದಕ್ಕೆ ಹೋದ ಇಮ್ರಾನ್ ಖಾನ್ ಅಲ್ಲಿ ತಮ್ಮ ಕುರ್ಚಿನೇ ಕಳ್ಕೋಬೇಕಾಗಿ ಬಂತು. ಈಗ ಮರಿಯಂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಎಕನಾಮಿಕ್ ಪಾಲಿಸಿಗಳನ್ನು ಅಳವಡಿಸಿಕೊಳ್ಳುವ ಮಾತಾಡ್ತಾ ಇದ್ದಾರೆ. ಅದು ಆಗ ಹೋಗ್ಲಿ, ಅದರ ಜೊತೆಗೆ ಭಾರತದ ಶಾಂತಿ ಹಾಗೂ ವಸುಧೈವ ಕುಟುಂಬಕಂ ಅನ್ನೋ ನೀತಿ ಇದೆಯಲ್ಲ, ಅದನ್ನು ಕೂಡ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮರಿಯಂ ಮತ್ತು ಅವರಪ್ಪ ನವಾಜು, ಅವ್ರ ಚಿಕ್ಕಪ್ಪ ಶಹಬಾಜು ಮಾಡ್ತಾ ಹೋದ್ರೆ ಅದರಿಂದ ಪಾಕಿಸ್ತಾನಕ್ಕೂ ಒಳ್ಳೇದಾಗತ್ತೆ, ಹಾಗೆ ಜಗತ್ತಿಗೂ ಕೂಡ ಪಾಕಿಗಳಿಂದ ಇರೋ ಆತಂಕ ತಪ್ಪುತ್ತೆ. ಆದರೆ ಅವರು ಅದನ್ನು ಮಾಡ್ತಾರಾ? ಭಯೋತ್ಪಾದನೆಯ ವಿರುದ್ಧ ಕೂಡ ಮೋದಿ ಸ್ಟೈಲಲ್ಲೇ ಸಮರ ಸಾರೋದಕ್ಕೆ ಪಾಕಿಸ್ತಾನಿಗಳಿಗೆ ಯಾವತ್ತಿಗಾದರೂ ಸಾಧ್ಯ ಆಗತ್ತಾ? ಅಲ್ಲ, ಆಸೆ ಪಡೋದಕ್ಕೂ ಒಂದು ಮಿತಿ ಅನ್ನೋದಿರಬೇಕಲ್ವೇ? ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಶುರುವಾಗಿರೋ ಮೋದಿ ಮಂತ್ರ ಜಪ ಹಾಗೂ ಕರ್ನಾಟಕದಲ್ಲಿ ಪಾಕಿಸ್ತಾನಿ ಪರ ಘೋಷಣೆಯ ವಿವಾದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.